ನಾವು ಕೂಡ ಒಂದು ಮೀಟಿಂಗ್ ನವೆಂಬರ್ ಕ್ರಾಂತಿ ಬೆನ್ನಲ್ಲೇ ಈ ರೀತಿ ಬೆಳವಣಿಗೆ ಆಗ್ತದೆ ಇಲ್ಲ ಕೂಡಬಾರ್ದು. ಮಂತ್ರಿಗಳು ಒಂದೇ ಪಕ್ಷ ಒಂದೇ ಶಾಸಕರು ಹಲವಾರು ಬಾರಿಗೆ ಹಿಂದೆ ಕೂಡಿದ್ದಾರೆ, ಇವತ್ತು ಕೊಡ್ತಾರೆ, ನಾಳೆ ಕೂಡ್ತಾರೆ. ಸೊ ಅದು ಅವ್ರು ಯಾವುದೋ ಚರ್ಚೆಗೆ ಕೂಡಿರ್ಬೋದು ಅಥವಾ ಬೇರೆ ಇರ್ಬೋದು. ಇನ್ನು ಕೂಡಿದ್ದಕ್ಕೆ ನಾವು ತಪ್ಪು ಸರಿ ಅಂತ ಹೇಳ್ಕೊಳ್ತೇವೆ, ವ್ಯಾಖ್ಯಾನ ಮಾಡ್ಲಿಕ್ಕೆ ಆಗೋಲ್ಲ. ಇಲ್ಲ ಆ ರೀತಿ ಯಾವುದೇ ಇಲ್ಲ. ನಿನ್ನೆ ಕೂಡ ಹೇಳಿದೀವಿ, ದಲಿತ ಸಿಎಂ ಸದ್ಯಕ್ಕಂತ ಇಲ್ಲ ಅಂತ ಹೇಳಿದೀವಿ. ಅವ್ರು ಸೇರಿರ್ಬೋದು, ಅದು ಸೇರಿದಕ್ಕೆ ದಲಿತರು ಬೇರೆ ಬೇರೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಬೇರೆ ಸಮುದಾಯದ ನಾಯಕರು ಒತ್ತಾಯಿಸ್ತಾ ಇದ್ದಾರೆ ಸರ್, ಈ ಬಾರಿ ದಲಿತರಿಗೆ ಅವಕಾಶ ಕೊಡಬೇಕು ಅನ್ನುವಂತ ಒತ್ತಡವನ್ನು ಹೇಳ್ತಾ ಇದ್ದಾರೆ. ಅದು ಹೈಕಮಾಂಡಿಗೆ ಮುಟ್ಟಬೇಕಾದ, ಅವ್ರಿಗೆ ಮುಟ್ಟಬೇಕಾ ವಿಚಾರ. ಸೊ ಅವಾಗ ಏನಾರ ಅದ್ರ ಬಗ್ಗೆ ಅವ್ರು ಚಿಂತನೆ ಮಾಡ್ಬೋದ್ರಿ. ಹೈಕಮಾಂಡ್ ಮುಟ್ಟಿಸ್ಬೇಕಂದ್ರೆ ಎಲ್ಲ ದಲಿತ ಸಚಿವರು ಶಾಸಕರು ಒತ್ತಾಯ ಮಾಡ್ಬೇಕಲ್ಲ, ನಿಮ್ಮನ್ನ ಕೇಳ್ತಾರೆ. ಅದ್ರ ಮೊನ್ನೆ ಹೇಳಿಲ್ಲ, ಈಗ ಅವಕಾಶ ಕಾಯ್ಬೇಕಂತ ಹೇಳಿದ್ವಿ, ಕಾಯ್ಬೇಕಷ್ಟೇ. ಕಾದ್ ನೋಡೋಣ. ಈ ಸದ್ಯಕ್ಕಂತ ತಕ್ಷಣ ಅಂತ ವಿಚಾರ ಯಾವುದು ಕೂಡ ನಮ್ಮ ಮುಖಂಡರಲ್ಲಿ ಇಲ್ಲ. ಸೊ ವೇಟ್ ಮಾಡೋಣ. ಕೂಡ ಆಯ್ಕೆ ಮಾಡಿದ್ದು 5 ವರ್ಷಕ್ಕೆ ಅಂತ, ಅಥವಾ ಒಂದು ಟೈಮಿಗೆ 1 ವರ್ಷಕ್ಕೆ 2 ವರ್ಷಕ್ಕೂ ಅಂತ ಅಲ್ಲ. ಅವತ್ತು ಹೈಕಮಾಂಡ್ ಕೂಡ ಸ್ಪಷ್ಟಪಡಿಸಿದ್ದಾರೆ ನಮಗೆ. ಹೀಗಾಗಿ ಹೈಕಮಾಂಡ್ ಹೇಳೋ ತನಕ ಅವರು ಮುಂದುವರಿತಾರೆ ಕೆಲವರ ಅಭಿಪ್ರಾಯ. ಪರಮೇಶ್ವರ್ ಸರ್ ನಿನ್ನೆ ಹೇಳಲ್ಲ, ಸಿಎಂ ಅವರು ಹೇಳಿದ್ದಾರೆ. ಈಗ 2ನೇ 3ನೇ ಸಾರಿ ಹೇಳೋದು ಅವರು. ಸೊ ಅದ್ರ ಹೇಳಿದ್ಮ್ಯಾಗ ಮತ್ತೆ ನಾವು ಅದಕ್ಕೆ ಎಂಡರ್ಸ್ ಮಾಡೋದು ಅವಶ್ಯಕತೆ ಇಲ್ಲ. ಅವರು ಹೇಳಿದ್ದಾರೆ 5 ವರ್ಷ ಇರ್ತೀವಿ ಅಂತ. ಅದ್ರ ಬಗ್ಗೆ ಸಿಎಂ ಹೇಳಿದ್ಮ್ಯಾಗ ನಾವು ಹೇಳೋದು ಅವಶ್ಯಕತೆ ಇಲ್ಲ. ಸರ್, CLP ನಾಯಕರನ್ನ ಆಯ್ಕೆ ಮಾಡುವಂತದ್ದು ಪ್ರಕ್ರಿಯೆ ನಾವು 5 ವರ್ಷಗಳಿಗೆ ಅನ್ಬಿಟ್ಟೆ ನಾವು ಮಾಡೋದು. ಯಾವ್ದೋ 2 ವರ್ಷ 3 ವರ್ಷಕ್ಕೆ ಅಂತಲ್ಲ, 5 ವರ್ಷಗಳಿಗೆ ಅನ್ನೋ ತರದೇ ನಾವು ಆಯ್ಕೆ ಮಾಡೋದು ಅಂತ ಮಾತು ಹೇಳ್ತಾ ಇರೋದು ಪರಮೇಶ್ವರ್. ಇನ್ನು ಅವರೇ ಹೇಳ್ಬೇಕು. ಸಿಎಂ ಅವ್ರು ಹೇಳಿದ್ಮ್ಯಾಗ ಇನ್ನೇನು ನಾವು ಹೇಳಕ್ಕಾಗಲ್ಲ. ನಿನ್ನೆ ಹೇಳಿದ್ದಾರೆ, ನಿಮ್ ಮುಂದೆ ಹೇಳಿದ್ದಾರೆ. ಸಿಎಂ ಅವರು ಸರ್ ಹೈಕಮಾಂಡ್ ಒಪ್ಪಿದ್ರೆ ಅನ್ನೋ ಒಂದು ವರ್ಡ್ ಸೇರಿಸಿದ್ದಾರೆ. ಇದು ಪವರ್ ಶೇರಿಂಗ್ ಇಲ್ಲ ಅಂತ ಮುಂಚೆ ಹೇಳ್ತಾ ಇದ್ರು. 5 ವರ್ಷ ನಾನೇ ಸಿಎಂ ಅಂತ ಖಡಕ್ ಆಗಿ ಹೇಳ್ತಾ ಇದ್ದಾರೆ. ಆದ್ರೆ ಈಗ ಹೈಕಮಾಂಡ್ ಒಪ್ಪಿದ್ರೆ ಅಂತ ಹೇಳ್ತಿದ್ದಾರೆ. ಯಾವಾಗಲೂ ಸಿಎಂ ಅವ್ರು ಹೇಳಿದಾಗ ಹೈಕಮಾಂಡ್ ಅಂತ ಹೇಳಿದ್ದಾರೆ. ಅವ್ರ ರೆಫರೆನ್ಸ್ ಅಂತ ಹೇಳಿದ್ದಾರೆ. ನಿನ್ನೆ ಕೂಡ ಹೇಳಿದ್ದಾರೆ, ಮುಂಚೆ ಕೂಡ ಹೇಳಿದ್ದಾರೆ. ಹೈಕಮಾಂಡ್ ಅಂತ ಎಲ್ಲೂ ಕೂಡ ಅವ್ರು ಅದ್ರ ಪದ ಬಳಸಿದ್ದಾರೆ. ಬಳಸಿಲ್ಲ ಅಂತಿಲ್ಲ, ಬಳಸಿದ್ದಾರೆ. ಸೊ ಇಷ್ಟು ಮಾತ್ರ ಅವ್ರು ಕೂಡಿದ್ದಾರೆ. ಟೀ ಆಗಿರ್ಬೋದು ಅಷ್ಟೇ, ಬ್ರೇಕ್ಫಾಸ್ಟ್ ಆಗಿರ್ಬೋದು, ಟೀ ಆಗಿರ್ಬೋದು ಅಷ್ಟೇ. ಇನ್ನು ಅದನ್ನ ನಾವು ಹೋಗಿ ಮತ್ತೆ ಆ ಕಡೆ ಈ ಕಡೆ ಒಯ್ಯೋದು ಸರಿ ಅಲ್ಲ. ಸೊ ನಿಮ್ಗೆ ಹೇಳಿದ್ದಾರೆ ಎದಕ್ಕೆ ಕೂಡಿ ಅಂತ ಅವರು ಸ್ಪಷ್ಟನೆ ಪಡಿಸಿದ್ದಾರೆ. ಸೊ ಅದನ್ನ ಅಷ್ಟಕ್ಕೆ ಸೀಮಿತವಾಗಿ ಇಡೋಣ. ಅಲ್ಲ, 15-20 ದಿವಸದಿಂದ ನೀವು ಕೂಡ ಎಲ್ಲ ಒಂದ್ ಕಡೆ ಸೇರಿದ್ರಲ್ಲ ಸರ್, ಮಹಾದೇವಪುರ ಆಗಿರ್ಬೋದು, ಗೃಹ ಸಚಿವರು, ನೀವೆಲ್ಲರೂ ಕೂಡ ಒಂದ್ ಕಡೆ ಸೇರ್ತಾನೆ ಇದ್ದೇವೆ. ಸೇರ್ತಾನೆ ಇರ್ತೀವಿ. ಇದು ಹೊಸದಲ್ಲ. ನಿನ್ನೆ ಸೇರಿದೀವಿ, ಇವತ್ತು ಸೇರ್ತೀವಿ, ನಾಳೆ ಅಂತ ಹೇಳಿದೀವಿ. ಸೇರ್ತಾನೆ ಇರ್ತೀವಿ. ಸೇರಿದ ತಕ್ಷಣ ಅದು ರಾಜಕೀಯಕ್ಕೆ ಅನ್ವಯಿಸೋದಿಲ್ಲ. ಸೇರ್ತಾನೆ ಇರ್ತೀವಿ. ಅದಕ್ಕೇನು ಸೇರ್ಕೇನು, ಮಂತ್ರಿಗಳಿದ್ದೀವಿ, ಶಾಸಕರಿದ್ದೀವಿ, ಸೇರ್ತೀವಿ. ಸೇರ್ಲಿಕ್ಕೆ ಯಾವುದೇ ನಿರ್ಬಂಧ ಇಲ್ಲ. ಚರ್ಚೆ ಮಾಡ್ತೀವಿ. ಬೇರೆ ಬೇರೆ ವಿಷಯಗಳಿರ್ತಾವೆ. ಡಿಪಾರ್ಟ್ಮೆಂಟ್ ಇರ್ಬೋದು, ಸಮುದಾಯದ ಸಮಸ್ಯೆ ಇರ್ಬೋದು, ಜಿಲ್ಲೆ ಸಮಸ್ಯೆ ಇರ್ಬೋದು, ಚರ್ಚೆ ಆಗ್ತಾನೆ ಇರ್ತೀವಿ. ರಾಜನ್ ಅವರು ನೀನೊಂದು ಮಾತು ಹೇಳಿದ್ದಾರೆ ಸರ್, ಬಿಜೆಪಿಯಲ್ಲಿ ಯಡಿಯೂರಪ್ಪನವರು, JDS ನಲ್ಲಿ ದೇವೇಗೌಡರ ಕುಟುಂಬ ಹೇಗೆ ಅನಿವಾರ್ಯನೋ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ಗೆ ಅನಿವಾರ್ಯ. ಅವರಿದ್ರೆ ಮುಂದಿನ ಚುನಾವಣೆ ಗೆಲ್ಲಕ್ಕೆ ಸಹಕಾರಿಯಾಗುತ್ತೆ ಅನ್ನೋದು ಅದು ನಾವು ಹಿಂದೂ ಕೂಡ ಹೇಳಿದ್ರಲ್ಲ, ಇವತ್ತೇನು ಹೊಸದಲ್ಲ. ಹಿಂದೂ ಕೂಡ ಹೇಳಿದ್ವಿ. ಅವ್ರ ನೇತೃತ್ವ ನಮಗೆ ಬೇಕಂತ ಹಿಂದೂ ಕೂಡ ಹೇಳಿದ್ವಿ. ಅವ್ರ ನೇತೃತ್ವ ಅವಶ್ಯಕತೆ ಇದೆ ನಮಗೆ. 2028ಕ್ಕೆ ಸರ್, 28ಕ್ಕೂ ಇದೆ, ಮುಂದೂ ಕೂಡ ಇದೆ. ಯಾವಾಗಲೂ ಎಲ್ಲಿವರೆಗಿದೆ ಅಲ್ಲಿವರೆಗೆ ಇದ್ದೇ ಅವ್ರು ಬೇಕೇ ಬೇಕು. ಅವ್ರ ಆಶೀರ್ವಾದ ಬೇಕೇ. ಸಿಎಂ ಅವರು ಸುಳಿವನ್ನು ಕೊಟ್ಟಿದ್ದಾರೆ. ಮತ್ತೆ ಚುನಾವಣೆ ಕೂಡ ಚುನಾವಣೆ ಲಾಸ್ಟ್ ಅಂತಿದ್ರು 2028ಕ್ಕೆ. ಆ ರೀತಿ ಯೋಚನೆ ಮಾಡ್ತೀನಿ, ಚಿಂತನೆ ನಡೆಸಿದ್ರಿ, ವಿದೇಶಿಗಳೆಲ್ಲ ಒತ್ತಾಯ ಇದೆ ಅಂತ ಹೇಳ್ತೀವಿ. ತಮ್ದು ಒತ್ತಾಯ ಇದೆ ಸರ್ ಚುನಾವಣಾ ರಾಜಕೀಯ. ಅವ್ರೇ ನಿಲ್ಲೋದು ಬಿಡೋದು ಅವ್ರ ಯೋಚನೆ ಬಿಟ್ಟಿದ್ದು, ಕೊನೆಗಳಿಗೆ ಅವ್ರ ವಿಚಾರ ಅದು. ಸೊ ಒಂದ್ಸಾರಿ ಅವರೇ ಸದನಲ್ಲಿ ಕೂಡ ಹೇಳಿದ್ರು ನಾನು ನಿಲ್ಲೋಲ್ಲ ಅಂತ. ಈಗ ನಿಲ್ತಾರೆ ಅಂದ್ರೆ ನಿಲ್ಬೋದು. ಅದಕ್ಕೇನು ಸದನಲ್ಲಿ ಹೇಳಿದ್ದಾರೆ, ಭಾಷೆನಲ್ಲಿ ಹೇಳಿದಾರೆ ಅಂತ ಅದೇನು ಅದಕ್ಕೆ ಏನತ್ತೀರಿ ನೀವು, ಅದು ರೂಲ್ಸ್ ಏನಲ್ಲ, ಮಾನದಂಡ ಅಲ್ಲ, ಅವರ ವ್ಯಕ್ತಿಕ ವಿಚಾರ ಅದು. ಓಕೆ, ಇಲ್ಲ ಅದು ಯಾವ್ದು ಮಾಡಲ್ಲ. ಯಾವ್ದು ಒಗ್ಗಟ್ಟು ಇಲ್ಲ, ಯಾವ್ದು ಏನೂ ಇಲ್ಲ, ಏನೂ ಇಲ್ಲ, ಏನೂ ಇಲ್ಲ, ಯಾವ್ದು ಇಲ್ಲ. ದಲಿತ ಸಮುದಾಯಗಳ ಆಗ್ರಹ ಇದೆ, ಅಥವಾ ST SC ಯಾರದ್ದೇ ಆಗ್ಬಹುದು, ಅದನ್ನ ಹೈಕಮಾಂಡಿಗೆ ತಲುಪಿಸೋದಕ್ಕೆ ಒಂದು ವೇದಿಕೆ ಬೇಕಲ್ವಾ ಸರ್? ನೋಡೋಣ, ಅದು ಸಂದರ್ಭ ಬಂದಾಗ ಹೇಳ್ತೀವಿ. ಅದ್ರ ಬಗ್ಗೆ ಈಗ ಹೇಳಲಿಕ್ಕೆ ಆಗೋಲ್ಲ. ಅದು ಸನ್ನಿವೇಶ ಸಂದರ್ಭ ಕೂಡಿ ಬರ್ಬೇಕಲ್ಲ. ಸನ್ನಿವೇಶ ಸಂದರ್ಭ ಬಂದ್ರೆ ಅಂತದು ಚರ್ಚೆ ಮಾಡ್ತೀವಿ. ಸೊ ಹೇಳುವಂತ ಪ್ರಯತ್ನ ಮಾಡ್ತೀವಿ. ಬರ್ಬೇಕ ಸಂದರ್ಭ ಬರ್ಬೇಕಷ್ಟೇ. ಸಮಾವೇಶ ನಡೆಸೋದೇ ಅಂತಿಮ ರೂಪುರೇಷೆ ಸಿದ್ಧವಾಗಿದೆ. ಇಲ್ಲ
ಇನ್ನು ಚರ್ಚೆ ಮಾಡ್ತಾ ಇದ್ವಿ ಅಷ್ಟೇ, ಏನು ಹೆಂಗ್ ಮಾಡ್ಬೇಕಂತ ಇನ್ನೂ ಫೈನಲ್ ಆಗಿಲ್ಲ. ಸೊ ಡಾಕ್ಟರ್ ಜೊತೆ ಚರ್ಚೆ ಮಾಡಿ ಅಂತಿಮ ಮಾಡ್ತೀವಿ. ಹೈಕಮಾಂಡ್ ಒಪ್ಪಿಗೆ ಪಡೆದೇ ಆಗುತ್ತಾ ಸರ್? ನೋಡೋಣ, ಅದೇನು ಹಂಗೆ ಬಂದ್ರೆ ಹೇಳುವಂತ ಅವಶ್ಯಕತೆ ಹೇಳ್ತೀವಿ. ಇಲ್ಲ ಅದು ಸಮುದಾಯ ಸಂಬಂಧಪಟ್ಟ ಸಮುದಾಯದವ್ರು ಮಾಡ್ತಾರೆ, ಯಾರೋ ಬೇರೆ ಅವರು ಮೊನ್ನೆ ಮೈಸೂರಲ್ಲಿ ಮಾಡಿದ್ರು ಸಮುದಾಯದ ಪರವಾಗಿ, ನಾವು ಹೋಗಿದ್ವಿ ಅಷ್ಟೇ. ಆ ರೀತಿನೇ ಇರಬಹುದು. ಅಥವಾ ಪಕ್ಷಕ್ಕೆ ಸಂಬಂಧಪಟ್ಟರೆ ಪಕ್ಷದ ಅನುಮತಿ ಪಡೆದೇ ಮಾಡಬೇಕಾಗುತ್ತೆ. ಎರಡು ಆಪ್ಷನ್ ಇದೆ. ಹೌದೌದು. ಅವಕಾಶ ಕೂಡ ಸಿಗ್ಲಿಲ್ಲ ಲಾಸ್ಟ್ ಟೈಮ್ ಮಾಡ್ಬೇಕಂದಾಗ. ಹೇಳಿಕಾಗ್ತೈತಿ ಈಗ ಹಂಗೆ 3-4 ವರ್ಷ ಮೇಡಮ್ ಹಂಗೆ ಹೋಗ್ತೈತಿ. 2 ವರ್ಷ ನಾನು ರಾಜಕೀಯ ಪಕ್ಷದಲ್ಲಿ ಅದಕ್ಕೆ ಲಿಮಿಟ್ ಇರೋಲ್ಲ. ಸೊ ಈಗ ಮಾಡ್ಬೇಕಂತ ಅವ್ರಿಗೆ ವಿಚಾರ ಬಂದಿದೆ, ಮಾಡ್ತೀವಿ ಅಷ್ಟೇ. ಡಿ ಕೆ ಶಿವಕುಮಾರ್ ಸಿಎಂ ಆದ್ರೆ ಕಾಂಗ್ರೆಸ್ ಕಚೇರಿಗಳಿಗೆ ಬೀಗ ಹಾಕ್ಬೇಕಾಗುತ್ತೆ ಅಂತ ಸಮಯ ಬರುತ್ತೆ ಅನ್ನುವಂತ ಮತ್ತೊಂದು. ನೀವು ಅದನ್ನ ಹೇಳ್ರಿ, ಈಗ ಅವ್ರನ್ನ ಕೇಳ್ಬೇಕು. ಈಗ ನಾ ಏನ್ ಹೇಳ, ನೀವು ಯಾರಿಗೂ ಕೇಳೋದಕ್ಕೆ ನನ್ನ ಕೇಳಿ ನಾ ಏನ್ ಹೇಳ, ನನ್ನಿಂದ ಉತ್ತರ ಇಲ್ಲ. ಸಾರಿ.